ನಮಸ್ಕಾರ. ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಕೃಷಿ ಮಹಾವಿದ್ಯಾಲಯ ಭೀಮರಾಯನಗುಡಿ ವಿದ್ಯಾರ್ಥಿಗಳು ಇವತ್ತು ಹೋಮ ಕೃಷಿ ಫಾರ್ಮ್ ಬಗ್ಗೆ ಹೇಳುತ್ತಿದ್ದೇನೆ. ಹೋಮ ಕೃಷಿ ಎಂದರೆ ವೈದ್ಯಕೀಯ ಅಗ್ನಿ ಹೋಮಗಳ ಆಧಾರಿತ ನೈಸರ್ಗಿಕ ಕೃಷಿ ಪದ್ಧತಿ. ಇದರಲ್ಲಿ ಯಜ್ಞ ಹೋಮಗಳನ್ನು ಮಾಡಿ ಅವುಗಳಿಂದ ಉತ್ಪತ್ತಿಯಾಗುವ ಭಸ್ಮ, ಧೂಮ ಮತ್ತು ಶಕ್ತಿಯನ್ನು ಕೃಷಿಗೆ ಬಳಸಲಾಗುತ್ತದೆ. ಇದು ಸಂಪೂರ್ಣವಾಗಿ ರಾಸಾಯನಿಕ ರಹಿತ, ಪರಿಸರ ಸ್ನೇಹಿ ಮತ್ತು ಆಧ್ಯಾತ್ಮಿಕ ಆಧಾರಿತ ಕೃಷಿ ವಿಧಾನ. ಹೋಮ ಕೃಷಿಯ ಮುಖ್ಯ ಭಾಗಗಳು: ಅಗ್ನಿಹೋಮ, ಭಸ್ಮ, ವಾತಾವರಣ ಶುದ್ಧೀಕರಣ. ಮೊದಲನೆಯದಾಗಿ ಅಗ್ನಿಹೋಮ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಮಾಡುವ ವಿಶೇಷ ಹೋಮ. ತಾಮ್ರದ ಪಾತ್ರೆ, ಹಸುವಿನ ಗೊಬ್ಬರ, ದೇಶಿ ಹಸುವಿನ ತುಪ್ಪ ಮತ್ತು ಅಕ್ಕಿ ಬಳಸಲಾಗುತ್ತದೆ. ಮಂತ್ರೋಚ್ಚಾರಣೆ ಮಾಡಲಾಗುತ್ತದೆ. ಭಸ್ಮ ಅಂದರೆ ಆ್ಯಶ್. ಹೋಮದಿಂದ ಸಿಗುವ ಭಸ್ಮವನ್ನು ಮಣ್ಣಿಗೆ, ಬೀಜ ಸಂಸ್ಕರಣೆಗೆ, ನೀರಿನಲ್ಲಿ ಬೆರೆಸಿ ಬೆಳೆಗಳಿಗೆ ಹಾಕುತ್ತಾರೆ. ವಾತಾವರಣ ಶುದ್ಧೀಕರಣ. ಹೋಮದಿಂದ ವಾಯು, ನೀರು ಮತ್ತು ಮಣ್ಣು ಶುದ್ಧವಾಗುತ್ತವೆ ಎಂದು ನಂಬಲಾಗಿದೆ. ಹೋಮ ಕೃಷಿಯ ಲಾಭಗಳು: ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತದೆ, ಬೆಳೆಗಳು ರೋಗನಿರೋಧಕವಾಗುತ್ತವೆ, ರಾಸಾಯನಿಕ ಗೊಬ್ಬರ ಮತ್ತು ಕೀಟನಾಶಕಗಳು ಅಗತ್ಯ ಕಡಿಮೆ, ಉತ್ಪಾದನೆ ಸ್ವಾಭಾವಿಕವಾಗಿಯೂ ಉತ್ತಮವಾಗುತ್ತದೆ, ಪರಿಸರ ಮಾಲಿನ್ಯ ಕಡಿಮೆ ಆಗುತ್ತದೆ, ರೈತರಿಗೆ ಖರ್ಚು ಕಡಿಮೆ. ಯಾವ ಬೆಳೆಗಳಿಗೆ ಬಳಸಬಹುದು? ಅಕ್ಕಿ, ರಾಗಿ, ಜೋಳ, ತರಕಾರಿ ಬೆಳೆಗಳು, ಹಣ್ಣು ಬೆಳೆಗಳು, ಹೂವಿನ ಬೆಳೆಗಳು ಹಾಗೂ ಎಲ್ಲ ಬೆಳೆಗಳಿಗೂ ಅನ್ವಯಿಸುತ್ತದೆ. ಅಗತ್ಯ ವಸ್ತುಗಳು: ದೇಸಿ ಹಸುವಿನ ತುಪ್ಪ, ಹಸುವಿನ ಗೊಬ್ಬರ, ತಾಮ್ರದ ಅಗ್ನಿಹೋಮ ಪಾತ್ರೆ, ಅಕ್ಕಿ. ಹೋಮ ಮಂತ್ರಗಳು. ಗಮನಿಸಬೇಕಾದ ವಿಷಯಗಳು: ಸರಿಯಾದ ಸಮಯದಲ್ಲಿ ಹೋಮ ಮಾಡಬೇಕು, ಅಂದರೆ ಸೂರ್ಯೋದಯ ಅಥವಾ ಸೂರ್ಯಾಸ್ತ. ನಿಯಮಿತವಾಗಿ ಮಾಡುವುದು ಮುಖ್ಯ. ಆರಂಭದಲ್ಲಿ ಅನುಭವ ಇರುವುದರಿಂದ ಕಲಿಯುವುದು ಉತ್ತಮ. ಹೋಮ ಕೃಷಿ ಮತ್ತು ಸಾವಯವ ಕೃಷಿಯ ವ್ಯತ್ಯಾಸ: ಹೋಮ ಕೃಷಿ ವೈದ್ಯಕೀಯ ಆಧ್ಯಾತ್ಮಿಕ, ಸಾವಯವ ಕೃಷಿ ವೈಜ್ಞಾನ ಆಧಾರಿತ. ಸಂಪೂರ್ಣ ನಿಷೇಧ: ಸಾವಯವ ಕೃಷಿ ನಿಷೇಧ, ಅಗ್ನಿಹೋಮ, ಕಾಂಪೋಸ್ಟ್, ಜೈವಿಕ ಗೊಬ್ಬರ. ಅಗ್ನಿಹೋತ್ರ ಹೋಮ ಹಂತ ಹಂತದ ವಿಧಾನ. ಮಾಡುವ ಸಮಯ: ಸೂರ್ಯೋದಯ ಸಮಯ ನಿಖರವಾಗಿ, ಸೂರ್ಯಾಸ್ತ ಸಮಯ ನಿಖರವಾಗಿ. ಸ್ಥಳೀಯ ಪಂಚಾಂಗ ಅಥವಾ ಅಗ್ನಿಹೋತ್ರ ಸಮಯ ಪಟ್ಟಿ ಬಳಸುವುದು ಉತ್ತಮ. ಬೇಕಾಗುವ ಸಾಮಗ್ರಿಗಳು: ತಾಮ್ರದ ಪಿರಮಿಡ್ ಆಕಾರದ ಅಗ್ನಿಹೋತ್ರ ಪಾತ್ರೆ, ಒಣ ಹಸುವಿನ ಗೊಬ್ಬರದ ಚುಪ್ಪುಗಳು, ದೇಶಿ ಹಸುವಿನ ತುಪ್ಪ, ಅಕ್ಕಿ, ಅಖಂಡ ಅಕ್ಕಿ ಉತ್ತಮ. ಬೆಂಕಿ ಹಚ್ಚಲು ಕಡ್ಡಿ ಅಥವಾ ಕರ್ಪೂರ. ಅಗ್ನಿಹೋತ್ರ ಮಂತ್ರ. ಮಾಡುವ ವಿಧಾನ: ತಾಮ್ರ ಪಾತ್ರೆಯನ್ನು ನೆಲದ ಮೇಲೆ ಅಥವಾ ಮಣ್ಣಿನ ಮೇಲೆ ಇಡಿ. ಗೊಬ್ಬರದ ಚಿಪ್ಪುಗಳನ್ನು ಜೋಡಿಸಿ ಬೆಂಕಿ ಹಚ್ಚಿ. ಅಕ್ಕಿಗೆ ಸ್ವಲ್ಪ ತುಪ್ಪ ಹಾಕಿ ಸಿದ್ಧಪಡಿಸಿ. ಸೂರ್ಯೋದಯ ಅಥವಾ ಅಸ್ತ ಕ್ಷಣದಲ್ಲಿ ಮಂತ್ರ ಉಚ್ಚರಿಸಿ. ಮಂತ್ರದೊಂದಿಗೆ ಅಕ್ಕಿಯನ್ನು ಅಗ್ನಿಗೆ ಹಾಕಿ ಹೋಮ ಮುಗಿದ ನಂತರ ಬೆಂಕಿ ಸ್ವಾಭಾವಿಕವಾಗಿ ನಂದಲು ಬಿಡಿ. ಉಳಿದ ಭಸ್ಮವನ್ನು ಸಂಗ್ರಹಿಸಿ. ಅಗ್ನಿಹೋತ್ರ ಮಂತ್ರಗಳು: ಸೂರ್ಯೋದಯ ಮಂತ್ರ: ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ. ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ. ಸೂರ್ಯಾಸ್ತ ಮಂತ್ರ: ಅಗ್ನಿಯೇ ಸ್ವಾಹ ಅಗ್ನಿಯೇ ಇದಂ ನ ಮಮ. ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ. ಹೋಮದ ಭಸ್ಮವನ್ನು ಬಳಸುವ ವಿಧಾನ: ಮಣ್ಣಿಗೆ 1 ಎಕರೆಗೆ ಸುಮಾರು 2 ಅಥವಾ 5 kg ಭಸ್ಮ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಬೀಜ ಸಂಸ್ಕರಣೆ: ಭಸ್ಮ ಮತ್ತು ನೀರು ಬೀಜಗಳನ್ನು ನೆಡುವ ಮೊದಲು ಮುಳುಗಿಸಿ. ಕೀಟ ನಿಯಂತ್ರಣ: ಭಸ್ಮ ನೀರನ್ನು ಎಲೆಗಳ ಮೇಲೆ ಸಿಂಪಡಿಸಿ. ಹೋಮ ಕೃಷಿ ಪ್ರಾರಂಭಿಸಲು ಸರಳ ಯೋಜನೆ ರೈತರಿಗೆ: ಪ್ರಾರಂಭದಲ್ಲಿ ಪ್ರತಿದಿನ ಅಗ್ನಿಹೋತ್ರ ಮಾಡಿ. ರಾಸಾಯನಿಕ ಗೊಬ್ಬರ ಅಥವಾ ಔಷಧ ನಿಧಾನವಾಗಿ ಕಡಿಮೆ ಮಾಡಿ. 3 ರಿಂದ 6 ತಿಂಗಳಲ್ಲಿ ಮಣ್ಣಿನ ಗುಣ ಸುಧಾರಣೆ, ಬೆಳೆಗಳಲ್ಲಿ ಆರೋಗ್ಯಕರ ಬೆಳವಣಿಗೆ. 1 ವರ್ಷದ ನಂತರ ಸಂಪೂರ್ಣ ಹೋಮ ಅಥವಾ ನೈಸರ್ಗಿಕ ಕೃಷಿಗೆ ಬದಲಾವಣೆ ಸಾಧ್ಯ. ಮುಖ್ಯ ಸಲಹೆಗಳು: ಶುದ್ಧ ಮನಸ್ಸಿನಿಂದ ಹೋಮ ಮಾಡುವುದು ಮುಖ್ಯ. ಸಮಯ ಪಾಲನೆ ಅತ್ಯಂತ ಅಗತ್ಯ. ದೇಸಿ ಹಸುವಿನ ಉತ್ಪನ್ನಗಳನ್ನು ಬಳಸುವುದು ಉತ್ತಮ. ನಿಯಮಿತತೆ ಉತ್ತಮ ಫಲಿತಾಂಶ. ಓಂ ಗಂ ಗಣಪತಗೆ ಸ್ವಾಹ. ಗಣಪತಗೆ ಇದಂ ನಮಃ. ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಃ. ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ನಮಃ ಸ್ವಾಹ. ಮಹಾಗಣಪತಗೆ ಇದಂ ನಮಃ. ಓಂ ಅಗ್ನಯೇ ಸ್ವಾಹ ಅಗ್ನಯ ಇದಂ ನಮಃ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ. ಭದ್ರಂ ಪಶ್ಯೇಮಾಕ್ಷಭಿರ್ಜತ್ರಾಃ. ಸ್ಥಿರೈರಂಗೈಃ ಸುಷ್ಠುವಾಗಂ ಸಸ್ತನೂಭಿಃ. ವ್ಯಶೇಮ ದೇವಹಿತಂ ಯದಾಯು. ನಮಃ ಸ್ವಾಹ.
ಓಂ ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾಗಿದಂ ನಮಃ. ಓಂ ಸ್ವಸ್ತಿ नो ಇಂದ್ರೋ ವೃದ್ಧಶ್ರವಾಃ. ಸ್ವಸ್ತಿ ನ ಪೂಷಾ ವಿಶ್ವವೇದಾಃ. ಸ್ವಸ್ತಿ ನ ಸ್ರಾಕ್ಷೋ ಅರಿಷ್ಟನೇಮಿಃ. ಸ್ವಸ್ತಿ नो ಬೃಹಸ್ಪತಿರ್ದದಾತು ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾಗಿದಂ ನಮಃ. ಓಂ ತನ್ಮ ಅವತೋ ತದ ವಕ್ತಾರಮವತೋ ಅವತು ಮಾಂ ಅವತು ವಕ್ತಾರಂ. ಓಂ ಶಾಂತಿ 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 ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾಗಿದಂ ನಮಃ. ಓಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ತ್ವಮೇವ ಕೇವಲಂ ಕರ್ತಾಸಿ. ತ್ವಮೇವ ಕೇವಲಂ ಧರ್ತಾಸಿ. ತ್ವಮೇವ ಕೇವಲಂ ಭರ್ತಾಸಿ. ತ್ವಮೇವ ಸರ್ವಂ ಕಲ್ವಿದಂ ಬ್ರಹ್ಮಾಸಿ. ತ್ವಂ ಸಾಕ್ಷಾದಾತ್ಮಾಸಿ ನಿತ್ಯಂ ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾ ಇದಂ ನಮಃ. ಓಂ ಋತಂ ವಚ್ಚೆ ಸತ್ಯಂ ವಚ್ಮಿ ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾಗಿದಂ ನಮಃ. ಅವತು ಮಾಂ ಅವವಕ್ತಾರಂ ಅವಶ್ರೋತಾರಂ ಅವಧಾತಾರಂ ಅವಧಾತಾರಂ ಅವನೂಚ ಹನುಮಮ ಶಿಷ್ಯಂ ಅವಪಶ್ಚಾತಾತ್ ಅವಪುರಸ್ತಾತ್ ಅವೋತ್ತರಾತ್ ಅವದಕ್ಷಿಣಾತ್ ಅವಚೌದ್ರಾತ್ ಅವಧರಾತ್ ಸರ್ವತೋ ಮಾಂ ಪಾಹಿ ಪಾಹಿ ಸಮಂತಾತ್ ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾ ಇದಂ ನಮಃ. ತ್ವಂ ವಾङ्ಮಯಸ್ತ್ವಂ ಚಿನ್ಮಯಃ. ತ್ವಮಾನಂದಮಯಸ್ತ್ವಂ ಬ್ರಹ್ಮಮಯಃ. ತ್ವಂ ಸಚ್ಚಿದಾನಂದಾದ್ವಿಯೋಸಿ. ತ್ವಂ ಪ್ರತ್ಯಕ್ಷಂ ಬ್ರಹ್ಮಾಸಿ. ತ್ವಂ ಜ್ಞಾನಮಯೋ ವಿಜ್ಞಾನಮಯೋಸಿ ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾ ಇದಂ ನಮಃ. ಸರ್ವಂ ಜಗದಿದಂ ತತ್ತೋ ಜಾಗತೆ. ಸರ್ವಂ ಜಗದಿದಂ ತತ್ತೋಚ್ಛಿಷ್ಯತೆ. ಸರ್ವಂ ಜಗದಿದಂ ತ್ವಯಿ ಲಯಮೇಷತೆ. ಸರ್ವಂ ಜಗದಿದಂ ತ್ವಯಿ ಪ್ರತ್ಯೇತಿ. ತ್ವಂ ಭೂಮಿರಾಪೋ ನಲೋ ನಿಲೋ ನಭಃ. ತ್ವಂ ಚತ್ವಾರಿ ವಾಕ್ಪದಾನಿ ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾ ಇದಂ ನಮಃ. ತ್ವಂ ಗುಣತ್ರಯಾತೀತಃ. ತ್ವಂ ದೇಹತ್ರಯಾತೀತಃ. ತ್ವಂ ವಸ್ತ್ರತ್ರಯಾತೀತಃ. ತ್ವಂ ಕಾಲತ್ರಯಾತೀತಃ. ತ್ವಂ ಮೂಲಾಧಾರಸ್ಥಿತೋಸಿ ನಿತ್ಯಂ. ತ್ವಂ ಶಕ್ತಿತ್ರಯಾತ್ಮಕಃ. ತ್ವಾಂ ಯೋಗಿನೋ ಧ್ಯಾಯಂತೆ ನಿತ್ಯಂ. ತ್ವಂ ಬ್ರಹ್ಮಸ್ತ್ವಂ ವಿಷ್ಣುಸ್ತ್ವಂ ರುದ್ರಸ್ತ್ವಂ ಇಂದ್ರಸ್ತ್ವಂ ಅಗ್ನಿಸ್ತ್ವಂ ವಾಯುಸ್ತ್ವಂ ಸೂರ್ಯಸ್ತ್ವಂ ಚಂದ್ರಮಾಸ್ತ್ವಂ ಬ್ರಹ್ಮಭೂರ್ಭುವಸ್ವರೋ ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಗಣಾದಿಂ ಪೂರ್ವಮುಚ್ಚಾರ್ಯ ವರ್ಣಾದಿಂ ಸದನಂತರಂ ಅನುಸ್ವಾರ ಪರತರಃ ಆರ್ಧೇಂದುಲಸ್ಥಿತಂ ತಾರ್ಹೇಣ ರುದ್ಧಂ ಏತತ್ವಮನುಸ್ವರೂಪಂ ಗಕಾರ ಪೂರ್ವರೂಪಂ ಅಕಾರ ಮಧ್ಯಮ ರೂಪಂ ಅನುಸ್ವಾರಾಂತರೂಪಂ ಬಿಂದುರುತ್ತರೂಪಂ ನಾದಃ ಸಂಧಾನಂ ಸಹಿತಾ ಸಂದೇಹಂ ಸೈಷಾ ಗಣೇಶ ವಿದ್ಯಾ ಗಣಕರಸಃ ನಿಚ್ಚರಘಾಗತ್ರ ಚಂದಃ ಗಣಪತಿರ್ದೇವತಾ. ಓಂ ಗಂ ಗಣಪತಯೇ ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾ ಇದಂ ನಮಃ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತ್ಯ ಪ್ರಚೋದಯಾತ್. ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ಓಂ ಅಗ್ನಯೇ ಸ್ವಾಹ. ಅಗ್ನಯಾ ಇದಂ ನಮಃ. ಏಕದಂತಂ ಚತುರ್ಹಸ್ತಂ ಪಾಶಮಂಕುಶಧಾರಿಣಿಂ ರಥಂ ಚ ವರದಂ ಹಸ್ತೈರ್ಬಿಭ್ರಾಣಮೋಷಕದಜಂ ರಕ್ತಂ ಲಂಬೋದರಂ ಶೋಭಕರ್ಣಕಂ ರಕ್ತವಾಸಸಂ ರಕ್ತಾಗಂಧಾನುಲಿಪ್ತಕಂ ರಕ್ತಪುಷ್ಪೈ ಸುಪೂಜಿತಂ ಭಕ್ತಾನುಕಂಪಿನಂ ದೇವಂ ಜಗತ ಕಾರಣಮುಚ್ಯತಂ ಆವಿರ್ಭೂತಂ ಚ ಷಷ್ಠ್ಯದ್ರೋಕೃತೆ ಪುರುಷಾತ್ತರಂ ಏವಂ ಧ್ಯಾಯಂತಿ ಯೋ ನಿತ್ಯಂ ಸ ಯೋಗಿನೋ ಯೋಗಿನಾಂ ವರಃ ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ. ನಮೋ ರಾಧಪತಯೇ ನಮೋ ಗಣಪತಯೇ ನಮಃ ಪ್ರಮಥಪತಯೇ ನಮಸ್ತೆ ಅಸ್ತು ಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶಿನೇ ಶಿವಸುತಾಯ ವರದಮೂರ್ತಯೇ ನಮಃ ಸ್ವಾಹ. ಮಹಾಗಣಪತಯೇ ಇದಂ ನಮಃ.
ಓಂ ಅಗ್ನಯ ಸ್ವಾಹ ಅಗ್ನಯಾಗಿದಂ ನಮಃ. She was just 17. I think I was 23. People started to talk, you know what I mean. You were out of my league. I think it's still plain to see.